ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಅಂದ್ರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಬರೀ ಅಕ್ಷರ ಅಲ್ಲ. ಕನ್ನಡ ನಮ್ಮ ಬದುಕು, ನಮ್ಮ ಜೀವನ. ಶತಶತಮಾನಗಳ ಇತಿಹಾಸ ಹೊಂದಿರುವ ಈ ನಮ್ಮ ಕನ್ನಡ ನಮ್ಮೆಲ್ಲರ ಒಡನಾಡಿ. ಹಾಸನದ ಹಲ್ಮಿಡಿ ಶಾಸನ, ಅದಕ್ಕಿಂತ ಮುಂಚಿತವಾಗಿ ರಚನೆಯಾದಂತಹ ಶಿವಮೊಗ್ಗದ ತಾಳಗುಂದದ ಶಾಸನಗಳು ರಚನೆಯಾಗೋದಕ್ಕಿಂತ ಮುನ್ನ ಈ ಕನ್ನಡ ಜನರ ಆಡು ಭಾಷೆಯಾಗಿತ್ತು. ಇಂತಹ ಕನ್ನಡ ಯಾರಿಗ್ ಮಾತನಾಡಕ್ ಇಷ್ಟ ಇಲ್ಲ? ಆ ಕನ್ನಡ ಮಾತಾಡೋದು ಅಷ್ಟೊಂದು ಕಷ್ಟನ? ಇದಕ್ಕಾಗಿ ಕನ್ನಡ ಮೀಡಿಯಂ 24x7 ಆಯೋಜಿಸ್ತಾ ಇದೆ ಕನ್ನಡ ಮಾತನಾಡುವ ಸ್ಪರ್ಧೆ. ಅದೇ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಕವನ ವಾಚನ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳ ಕವನ ವಾಚನವನ್ನ ಆಲಿಸಲಿಕ್ಕೆ ತೀರ್ಪುಗಾರರಾಗಿ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಹಾಗೂ ಪೂರ್ಣಿಮಾ SS ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಕವನ ವಾಚನ ಸುತ್ತಿನಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಲೇಖಕರು, ಕವಯತ್ರಿ ಹಾಗೂ ಪ್ರಕಾಶಕರು ಆಗಿರುವಂತಹ ಅಕ್ಷತಾ ಹುಂಚದಕಟ್ಟೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅಕ್ಷತಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ನಾನು ಲೇಖಕರು ಅಂತ ಹೇಳ್ದೆ, ಪ್ರಕಾಶಕರು ಅಂತ ಹೇಳ್ದೆ. ಪ್ರಕಾಶಕರ ಸಂಖ್ಯೆ ಅತಿ ಕಡಿಮೆ, ಅದರಲ್ಲೂ ಮಹಿಳಾ ಪ್ರಕಾಶಕರ ಸಂಖ್ಯೆ ವಿರಳ ಅಂತಾನೆ ಹೇಳ್ಬೋದು. ಮಹಿಳಾ ಪ್ರಕಾಶಕರಲ್ಲಿ ಇವರು ಕೂಡ ಒಬ್ರು ಅನ್ನುವಂತಹದ್ದು ನಮ್ಮ ಹೆಮ್ಮೆ. ಹಾಗೆ ಈಗಾಗಲೇ 100 ಕೃತಿಗಳನ್ನ ಬರೆದು ಅಹರ್ನಿಶಿ ಪ್ರಕಾಶನದ ಮೂಲಕ ಹೊರತಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ, ನಿಮ್ಮ ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ. ನೀವು ಕವಿತೆಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ ಹೇಗೆ? ನನಗೆ ಇಲ್ಲಿನ ಸ್ಪರ್ಧಾಳುಗಳ ಕವಿತೆಗಳನ್ನ ಕೇಳಬೇಕು ಅನ್ನೋ ಆಸಕ್ತಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಯಾಕೆ ಪದ್ಯ ಬರದೆ ಅಂದ್ರೆ, ನನ್ನೊಳಗೆ ಹೇಳ್ಕೊಳ್ಳೋದು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಈ ಭಾವನೆಗಳನ್ನ, ನನ್ನ ಅಳಲನ್ನ, ನನ್ನ ದುಃಖವನ್ನ, ನನ್ನ ಸಂತೋಷವನ್ನ ಕೂಡ ಯಾರ ಹತ್ರನೂ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ ಅಂದಾಗ ನಾನು ಪದ್ಯದ ಮೂಲಕ ಅದನ್ನ ಹೇಳ್ಕೊಳ್ತೀನಿ. ನಮ್ಮ ಭಾವನೆಗಳನ್ನ ಇತ್ತೀಚಿನ ಯುವಕರು ಅವರ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ, ಸ್ಟೋರೀಸ್ ಗಳಲ್ಲಿ ಹಾಕೊಳ್ಳೋದ್ರ ಮುಖಾಂತರ ವ್ಯಕ್ತಪಡಿಸ್ತಾರೆ. ಆದ್ರೆ ಅಪರೂಪದ ವ್ಯಕ್ತಿ ಅಕ್ಷತಾ ಹುಂಚದಕಟ್ಟೆ ಅವರು ತಮ್ಮ ಭಾವನೆಗಳನ್ನ ಕವಿತೆಗಳ ಮುಖಾಂತರ ಹೊರ ತಂದಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಿರಾ. ದಯಮಾಡಿ ಅತಿಥಿ ಸೀಟನ್ನ ಸ್ವೀಕರಿಸಿ ನಮ್ಮ ಎಲ್ಲಾ ಸ್ಪರ್ಧಿಗಳ ಕವಿತೆಯ ವಾಚನವನ್ನ ಆಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾಂಡಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮೈಸೂರು ಸ್ಯಾಂಡಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಕವನಗಳು ಹುಟ್ಟದ ವ್ಯಕ್ತಿಗಳಿಲ್ಲ, ಎಲ್ಲರಲ್ಲೂ ಕವನ ಹುಟ್ಟುತ್ತೆ. ನೋವಿಗೆ, ನಲಿವಿಗೆ, ದುಃಖಕ್ಕೆ, ಸುಖಕ್ಕೆ, ನೆಮ್ಮದಿಗೆ, ಕಷ್ಟಕ್ಕೆ, ಬದುಕಿಗೆ, ಸಾವಿಗೆ ಕವನಗಳು ಎಲ್ಲರ ಮನಸ್ಸಿನಲ್ಲಿ ಹುಟ್ಟೋದು ಖಚಿತ. ಆದ್ರೆ ಆ ಕವನಗಳನ್ನ ಬರೆಯುವವರು, ಮತ್ತೊಬ್ಬರಿಗೆ ತಲುಪಿಸುವವರು ಕೆಲವರು. ಹಾಗಾಗಿ ಕವನಗಳು ಎಲ್ಲರ ಪ್ರೀತಿ ಪಾತ್ರ. ಕನ್ನಡ ಸಾಹಿತ್ಯದಲ್ಲಿ ಕವನಗಳಿಗೆ ಅದರದ್ದೇ ಆದ ಸ್ಥಾನವಿದೆ. ಕನ್ನಡ ಕವಿಗಳು ವಿಶ್ವಮಾನ್ಯ ಆಗುವಂತೆ ಕವನಗಳನ್ನ ರಚಿಸಿ ಜನರ ಮುಂದೆ ಇಟ್ಟಿದ್ದಾರೆ. ಇದು ಕವಿಗೋಷ್ಠಿ. ಕನ್ನಡ ಕಹಳೆಯ ಸ್ಪರ್ಧಿಗಳು ತಮ್ಮ ಇಷ್ಟದ ಕವಿಯ ಕವನವನ್ನ ನಿಮ್ಮೆದುರು ವಾಚಿಸ್ತಾರೆ. ಬನ್ನಿ ಕೇಳೋಣ. ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಗೀತೆಗಳ ಮೂಲಕ ಅಜರಾಮರಾಗಿರುವ ಪುರಂದರದಾಸರ ಕೀರ್ತನೆಗಳನ್ನ ನಾನೀಗ ಹೇಳ್ತಾ ಇದ್ದೇನೆ. ಕೀರ್ತನೆ 1, ಗುರುವಿನ ಗುಲಾಮ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯಕ್ತವಾಯಿತೋ ಭಕುತಿ. 6 ಶಾಸ್ತ್ರವ ಓದಿದರಿಲ್ಲ, 3 ಪುರಾಣವ ಮುಗಿಸಿದರಿಲ್ಲ. ಸಾರ ನ್ಯಾಯ ಕಥೆಗಳ ಕೇಳಿದರಿಲ್ಲ, ಧೀರನಾಗಿತ ಪೇಳಿದರಿಲ್ಲ. ಕುರಳಲು ಮಾಲೆ ಧರಿಸಿದರಿಲ್ಲ, ಬೆರಳು ಜಪಮಣಿ ಎಣಿಸಿದರಿಲ್ಲ. ಮರುಳನಾಗಿ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಾ ತಿರುಗುವರಿಲ್ಲ.
ನಾರಿಯ ಭೋಗ ಅಳಿಸಿದವರಿಲ್ಲ, ಶಾರೀರಿಕ ಸುಖವ ಬಿಡಿಸಿದವರಿಲ್ಲ. ನಾರದರಾದ ಪುರಂದರ ವಿಠಲನ್ನ ಸೇರಿಕೊಂಡು ತಾ ಪಡೆಯುವ ತನಕ. ಕೀರ್ತನೆ 2 ಆಚಾರವಿಲ್ಲದ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಗುಣವ ಬಿಡು ನಾಲಿಗೆ, ನೀಚ ಗುಣವ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೋಷಿ ಬದುಕೆ ಚಾಚಿ ತೊಡಗುವಂತ ನಾಲಿಗೆ, ಚಾಚಿ ತೊಡಗುವಂತ ನಾಲಿಗೆ. ಇತ್ತ ಮಾತನಾಡು ನಾಲಿಗೆ, ಹಿಡಿದೊಬ್ಬರು ಹೊಸಿಯಬೇಡ ನಾಲಿಗೆ. ಇದ್ದುಕೊಂಡು ಉಣ್ಣು ಅಮೃತವ ನಾನಾಗಳನ್ನು ಬುದ್ಧಿಯಲ್ಲಿರು ಕಂಡೆಯ ನಾಲಿಗೆ, ಕಂಡೆಯ ನಾಲಿಗೆ. ಹರಿಪಾದುವೆ ಗತಿಯೆಂದು ನಾಲಿಗೆ, ನಿನಗೆ ಪರರ ಚಿಂತೆ ಏಕೆ ನಾಲಿಗೆ. ಸಿರಿವರ ಪುರಂದರ ವಿಠಲನನ್ನು ಮರೆಯದೆ ನೆನೆ ಕಂಡೆಯ ನಾಲಿಗೆ, ಸಿರಿವರ ಪುರಂದರ ವಿಠಲನನ್ನು ಮರೆಯದೆ ನೆನೆ ಕಂಡೆಯ ನಾಲಿಗೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಜೀವನ್. ಈಗ ನಾನು ಕವಿತೆಯನ್ನು ವಾಚನ ಮಾಡ್ತಾ ಇರ್ತಕ್ಕಂಥ ಬರೆದಿರುವ ಕವಿಯ ಹೆಸರು GS ಶಿವರುದ್ರಪ್ಪ. ಶೀರ್ಷಿಕೆ ಕನ್ನಡದ ತೇರು. ತೇರ ನೆಳೆವವರು ನಾವು ಎಲ್ಲಿದ್ದರೇನು, ಬಂಬಾಯಿ ಮದರಾಸು ಕಲ್ಕತ್ತಾ ಡೆಲ್ಲಿ ಎಲ್ಲೆಂದರಲ್ಲಿ, ಕನ್ನಡದ ಉಸಿರಾಡುವ ಎದೆಗಳಿರುವಲ್ಲಿ ಕನ್ನಡದ ಸತ್ವಗಳ ಬೀಜಗಳ ಚೆಲ್ಲಿ. ತೇರ ಮಿಣಿ ಹರಿದಿರಲು ಹಿಡಿದುಕೊಳ್ಳಿರೋ ಅದನ್ನು ಎಲ್ಲಿದ್ದರೇನು, ಹಿಡಿದುಕೊಳ್ಳಿರೋ ಅದನ್ನು ಎಲ್ಲಿದ್ದರೇನು. ಓ ಎಳೆಯಿರೋ ಕನ್ನಡದ ತೇರ, ಓ ಎಳೆಯಿರೋ ಕನ್ನಡದ ತೇರ, ನೀವು ನಿಂತಿರುವ ನೆಲೆಗಳಿಂದ ನಾವೆಲ್ಲರೂ ಒಂದು ತೇರೆಳೆವ ಜನರು, ನಾವೆಲ್ಲರೂ ಒಂದು ತೇರೆಳೆವ ಜನರು. ಆ ಊರೋ ಈ ಊರೋ, ಹಿಂದೆಯೋ ಮುಂದೆಯೋ, ಎಲ್ಲಿಯೋ ಒಂದು ಕಡೆ ಕೈಯಾಕಿದವರು, ಎಲ್ಲಿಯೋ ಒಂದು ಕಡೆ ಕೈಯಾಕಿದವರು. ಎರಡನೇ ಕವನ. ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಬೌದ್ಧರೂ ಇದ್ದಾರೆ, ಬ್ರಾಹ್ಮಣರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು. ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ. ಮೂರನೇ ಕವನ. ಕಣ್ಣೀರ ಹನಿಯಲ್ಲಿ ಮೊಗದ ನಗೆಯನ್ನು ಕಂಡೆ, ಕಣ್ಣೀರ ಹನಿಯಲ್ಲಿ ಜಗದ ಹೃದಯವ ಕಂಡೆ, ಕಣ್ಣೀರಿನಲ್ಲಿ ವಿವಿಧ ಅನುಭವ ಸವಿಯುಂಡೆ. ಕಣ್ಣೀರಿಗೂ ಮಿಗಿಲು ತತ್ವ ಬೋಧಕರಿಲ್ಲ, ಮುನ್ನೀರು ಎಂಬುದು ಕಣ್ಣೀರೇ ಅಲ್ಲ. ಕಣ್ಣೀರ ಹೊಳೆಯಲ್ಲಿ ರಾಜ್ಯಗಳು ಉದಿಸಿದವು, ಕಣ್ಣೀರ ಹೊಳೆಯಲ್ಲಿ ಮುಕುಟಗಳು ತೇಲಿದವು, ಕಣ್ಣೀರ ಕಾಲ ದೇಶಗಳು ಕರಗುವವು, ವಿಶ್ವದಲ್ಲಿ ತೇಲುವಿ ಬ್ರಹ್ಮಾಂಡಗಳು ಎಲ್ಲ, ಕಣ್ಣೀರಿನುಂಡೆಗಳು ಬಲ್ಲವನೇ ಬಲ್ಲ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ YH. ಕನ್ನಡದ ರತ್ನಾತ್ರೇಯರಲ್ಲಿ ಒಬ್ಬರಾದ ಪಂಪ ಭಾರತ ಇದು ಚಂಪು ಶೈಲಿಯಲ್ಲಿದೆ. ಮೊದಲಿಗೆ ಬನವಾಸಿ ದೇಶದ ವರ್ಣನೆ. ಸಾಗದ ಭೋಗದ ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ ಆಗರವಾದ ಮಾನಸರೇ ಮಾನಸರ್ ಅಂತವರಾಗಿ ಪುಟ್ಟಲೇನ್ ಆಗಿಯುಂ ಏನೋ ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಹುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್. ನಂತರ ಮಹಾಭಾರತದ ಬೀಜರೂಪ ಬೇಸ್ಮೆಂಟ್ ಶಂತ ಸತ್ಯಗಂಧಿಯನ್ನ ಕರೆದುಕೊಂಡು ಹೋಗುವಾಗ ಬರುವಂತಹ ಚಂಪು ಕಾವ್ಯ. ಮೃಗಯ ವ್ಯಾಜ್ಯದಿಂ ಓರ್ಮೆ ಶಂತನು ತೊಳಂತರ್ತಂ ಪಳಂಚಲ್ಕೆ ತನ್ ಮೃಗಶಾಭಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್ ಸೋಲ್ದು ಕಂಡೊಲ್ದು ನಲ್ಮೆಗೆ ದಿಬ್ಬಿಂಬಿಡೆವಂತೆ ಓಲ್ ಪಿಡಿದು ನೀನ್ ಬಾ ಕೋಪಂ ಎಂದಂಗೆ ಮೆಲ್ಲಗೆ ತತ್ಕನ್ಯಕ್ಕೆ ನಾಣ್ಚಿ ಬೇಡುವಡೆ ನೀವ್ ಅಯ್ಯನಂ ಬೇಡಿರೆ. ಮಹಾಭಾರತದ ಪುರುಷ ಪಾತ್ರಗಳನ್ನ ಕುರಿತು. ಸಲದೋಳ್ ದುರ್ಯೋಧನಂ, ನನ್ನಿಯೋಳ್ ಇನತನಯಂ, ಗಂಡಿನೋಳ್ ಭೀಮಸೇನಂ, ಬಲದೋಳ್ ಮದ್ರೇಶನ್, ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ, ಚಾಪ ವಿದ್ಯಾ ಬಲದೋಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೋಳ್ ಫಲ್ಗುಣಂ, ಧರ್ಮದೋಳ್ ನಿರ್ಮಲ ಚಿತ್ತ ಧರ್ಮಪುತ್ರಂ, ಮಿಗಿಲ್ ಇವರ್ಗಳಿನ್ ಈ ಭಾರತಂ ಲೋಕಪೂಜ್ಯಂ. ಧನ್ಯವಾದಗಳು. ವಚನ ಪಂಜರ. ಇದು ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು ಬರೆದಿರುವ ಒಂದು ವಚನ. ಈ ಕವನವನ್ನ ವಾಚಿಸುವ ಸಣ್ಣ ಪ್ರಯತ್ನ. ಶೀರ್ಷಿಕೆ ಪಂಜರ. ಈ ದೇಹವನ್ನು ತೀಡಿ ಹೊರಬರಬೇಕು, ಹಾದಿ ಹುಡುಕುತ್ತಿದ್ದೇನೆ. ಕದಗಳಿಗೆ ಅವನು ಕೀಲಿ ಎಳೆದು ಬೀಗ ಹಾಕಿದ್ದಾನೆ. ಕೀಗೊಂಚಲು ಅವನ ಕೈಯಲ್ಲಿದೆ, ಕೀಗೊಂಚಲು ಅವನ ಕೈಯಲ್ಲಿದೆ. ಮೆದುಳಿಗೂ ಕದ, ಕಣ್ಣು ಮೂಗು ಬಾಯಿ ಕಿವಿ ಚರ್ಮಕ್ಕೂ ಕದ. ಶ್ವಾಸಕೋಶ, ಜೀವಕೋಶ, ಚಿತ್ತಜನಕಾಂಗ, ಮೇದು ಜೀವ ಗ್ರಂಥಿ, ಸಣ್ಣ ಕರಳು, ದೊಡ್ಡ ಕರಳು, ಮೂತ್ರಪಿಂಡ, ಪ್ರತಿಯೊಂದಕ್ಕೂ ಕದ ಕದ ಕದ. ಹೃದಯದ ಗೂಡಿನಿಂದ ಚುಂಚ ಹೊರಚಾಚಿ ಉಸಿರನ್ನು ಗುಟುಕು ಗುಟುಕು ಸೇವಿಸುತ್ತಾ ಆಗಾಗ
ರೆಕ್ಕೆ ಕೊಡಗುತ್ತಾ ಕೊಕ್ಕುಗಳಲ್ಲಿ ಪೊಕ್ಕೆ ಕುಕ್ಕುತ್ತಾ ಬೆಳಕಿನ ಕಿರಣಗಳನ್ನು ಒಳಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ. ಬೆಳಕಿನ ಕಿರಣಗಳು ಒಳಬರುವ ಕ್ಷಣಕ್ಕಾಗಿ ಕತ್ತಲಲ್ಲೇ ಕಾಯುತ್ತಿದ್ದೇನೆ. ಅವನು ಬರಬಹುದು. ಒಂದಲ್ಲ ಒಂದು ದಿನ ಅಗಣಿತ ಕೊಂಚದಲ್ಲಿ ನನ್ನನ್ನು ಅಂಕಿಯನ್ನು ಹುಡುಕಿ ಬೀಗ ಕಳಚಬಹುದು. ಅಂಕಿಯಲ್ಲಿ ನನ್ನನ್ನು ಹುಡುಕಿ ಬೀಗ ಕಳಚಬಹುದು. ಕದ ತೆರೆದು ನನ್ನನ್ನು ಹೊರಬಿಡಬಹುದು. ಆಗ ಹಾರಲು ಮರೆತ ನಾನು ಪಾತಾಳಕ್ಕೆ ಬೀಳಬಹುದು. ಅಥವಾ ಪ್ರಾಣ ಹೆಜ್ಜೆ ಸ್ವಾತಂತ್ರ್ಯದ ಉಲ್ಲಾಸದಲ್ಲಿ ಆಕಾಶದಾಚೆಗೆ ಬಾಹ್ಯಾಕಾಶಕ್ಕೆ ನೆಗೆದು ಚುಕ್ಕಿಯಾಗಬಹುದು. ಬಾಹ್ಯಾಕಾಶಕ್ಕೂ ನೆಗೆದು ಚುಕ್ಕಿಯಾಗಬಹುದು. ಕದಗಳನ್ನು ತೆರೆದುಕೊಂಡು ನನ್ನ ನಿಶ್ಚಲ ಶರೀರ ನಾನು ಮರಳುವುದನ್ನೇ ಕಾಯುತ್ತಾ ಕುಳಿತು ನಾರಬಹುದು. ಪಕ್ಷಿ ಹಾರಿದ ಮೇಲೆ ಪಂಜರವೇ ಹೀಗೆ. ಭೂತದ ವಿಸರ್ಜನೆಗಳನ್ನು ಒಳಗಿರಿಸಿಕೊಂಡು ಗೊಬ್ಬು ನಾರುತ್ತಾ ಇದ್ದುದಕ್ಕೆ ಸಾಕ್ಷಿಯಾಗಬಹುದು. ಧನ್ಯವಾದಗಳು. ಎಲ್ಲರಿಗೂ ಶುಭ ಕಾಮನೆಗಳು. ನನ್ನ ಹೆಸರು ನಿಖಿತಾ. ಕವನದ ಶೀರ್ಷಿಕೆ ಶ್ರೀರಾಮನವಮಿಯ ದಿವಸ. ಬರೆದವರು ಗೋಪಾಲಕೃಷ್ಣ ಅಡಿಗರು. ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ. ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ. ಕರಬೂಜ ಸಿದ್ದೋಟಗಳ ಹೋಳು ಸೀಕರಣೆ ವ್ಯಕ್ತ ಮಧ್ಯಕ್ಕೆ ಬಂದಿರುವ ಶಬರಿ. ಕಾದುಗಾರಾದ ಮಣ್ಣೊಡಲಿನೊಳಗೆ ಕಿಡಿ ಕುಳಿತ ಮೂಲಾಧಾರ ಜೀವಧಾತು. ಮೋಡದ ಸಹಸ್ರಾರದೆಡೆಗೆ ತಹುಡಿಯುವ ತುರುಸು ಮೆನ್ನೊಡೆದು ಹಸುರು ಹೂ ಹುಲ್ಲು ಮುಳ್ಳು. ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳಿ ಹನಿಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ. ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರೆಳಿದ್ದು ಕಾರ್ಯ ಕಾರಣದೊಂದ ಪೂರ್ವ ನಟನೆ. ನೆಲಕ್ಕಂಟಿ ಬಿದ್ದ ಆಕಾಶಯಾನದ ಕನಸು. ಜೆಟ್ ವಿಮಾನವನ್ನೇರಿ ಕೊಂಚ ದೂರ ತೇಲಿ ಮಣ್ಣಿಗೆ ಮರಳಿ ರಾಕೆಟ್ಟು ಜಗಿದುಗುಳಿದು ತಿಂಗಳಿಗೆ ಬಡಿವಾದುನಿಕ ವಿಕಾರ. ವೇದೋಪನಿಷತ್ತುಗಳ ಭೂತ ಕನ್ನಡಿಯೊಳಗೆ ಪಡಿ ಮೂಡಿದಾಕೃತಿಗೆ ತಾನೇ ಮುಗ್ಧ. ಮತ್ಸ್ಯ ಕೂರ್ಮ ವರಾಹ ಮೆಟ್ಟಲುಗಳೇರುತ್ತ ಹುತ್ತಗಟ್ಟಿದ್ದ ಕೈ ಕಡೆದ ನೋಟ. ಕೌಶಲ್ಯ ದಶರಥರ ಪುತ್ರ ಕಾಮೇಷ್ಟಿಗೆರೆ ಹಠತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ. ಆ ಸ್ಫೋಟಿಸಿತ್ತು ಸಿಡಿತಲೆ ಗರಿಷ್ಠ ತೇಜದ ಮೊನೆ. ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಬೆಳ್ಳಂ ಬೆಳಕಿನಲ್ಲಿ ಬಿಳಿ ಹಾಯಿಗಳ ಪರದಾಟ. ಹಾಲ್ಗಡಲ ಬಗೆದೊಲೆವ ರಾಜಹಂಸ. ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟ್ ಅಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ಸಂಕಲ್ಪ ಬಲದ ಜಾಗರಣೆ ಕತ್ತಲಿನೆದೆಗೆ ಕಣೆ. ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ. ಮಣ್ಣಿ ನುಡುವಿಯ ನೆಳವಿನಲ್ಲಿ ಲಂಕೆಗೆ ಬೆಂಕಿ. ಸುಟ್ಟಲ್ಲದೆ ಮುಟ್ಟೆನೆಂಬುಡಾಫೆ. ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲಿಗೆ. ಹತ್ತೇ ತಲೆ ನೂರಾರೆ ಅದು ಅಸಂಖ್ಯ ಕತ್ತರಿಸಿದರೆ ಬೆಳೆದು ಕತ್ತಿಗೆ ಬರುವ ಅನಾದಿ. ದಂಡವೂ ಹೀಗೆ ದಂಡ. ಅಥಾವ ಚಕ್ರಾರ ಪಂಕ್ತಿ ಚಕಮುಖಿ ಕಲ್ಲನ್ನುಜ್ಜುತ್ತ ಕೂತುಕೊಂಡಿದ್ದೇನೆ ಕತ್ತಲೊಳಗೆ. ಪನಿವಾರ ತಿಂದು ಪಾನಕ ಕುಡಿದು ನೋನುತ್ತ ಸ್ಫೋಟಕ್ಕೆ ಕಾದು ಕಿವಿ ಕಂಪಿಸುತ್ತ. ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪಿದೆ ಸಹಸ್ರಾರಕ್ಕೆ. ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಆ ಅಂತ ರೂಪರೇಖೆ. ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಆ ಅಂತ ರೂಪರೇಖೆ. ಧನ್ಯವಾದಗಳು. ನನ್ನ ಹೆಸರು ವರ್ಷ. ಕವಿ ರಾಷ್ಟ್ರಕವಿ ಕುವೆಂಪು. ಶೀರ್ಷಿಕೆ ನೇಗಿಲ ಯೋಗಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನೇ ತ್ಯಾಗಿ. ಸೃಷ್ಟಿಯ ನಿಯಮದೊಳವನೇ ಭೋಗಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ. ಮಣ್ಣುಣ್ಣಿ ನೇಗಿಲನಾಶ್ರಯದಿ. ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಳಿದರು. ನೇಗಿಲ ಬಲದೊಳು ವೀರರು ಮೆರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿಸುಖ ಕೆಲಸದೆ ದುಡಿವನು ಗೌರವ ಕಾಶಿಸದೆ.
ನೇಗಿಲ ಕುಳದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಎಜಾಜ್ ಖಾನ್. ಶ್ರೀ ವಿಶ್ವಗುರು ಬಸವಣ್ಣನವರ ವಚನವನ್ನು ಹೇಳಲು ಇಷ್ಟಪಡುತ್ತೇನೆ. ಒಂದು, ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳೆಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವೆ. 2, ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು, ಅವರವರ ಬುತ್ತಿ ಅವರ ಹೆಗಲಿಗೆ, ನೊಂದು ಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. 3, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ. 4, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಕೊನೆಯ ವಚನ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು, ಕೂಡಲ ಸಂಗಮ ದೇವ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್, ಶಿವಮೊಗ್ಗದಿಂದ. ನಾನು ಹೇಳ್ತಿರೋ ಕವನನ ದಾರಾ ಬೇಂದ್ರೆ ಅವರು ಬರೆದಿದ್ದಾರೆ. ಆ ಕವನ ಯಾವುದು ಅಂದ್ರೆ, ನನ್ನ ಕೈಯ ಹಿಡಿದಾಕೆ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ, ನಾನೂನು ನಕ್ಕೇನ, ಇಲ್ಲದಿರಕ ನಿನ್ನ ಅಳುವ ಹುಚ್ಚು ಹಳ್ಳದ ಕಳ್ಳ ಹುದುಲಾಗ ಸಿಕ್ಕೇನ, ಜಗದಾಗ ಯಾವ್ಯಾವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ, ಎದ್ದೇನ ಬಿದ್ದೇನ ಕತ್ತಲು ಬಿಸಿಲೇನ ನಕ್ಕಾವ ಗೆದ್ದಾವ, ಹುಸಿ ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡ 100 ವರುಷಾದ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ, ಬಡತನ ಒಡೆತನ ಕಡೆತನ ಕೊಳಿದಾವೇನ, ಎದೆ ಹಿಗ್ಗು ಕಡೆ ಮುಟ್ಟ, ಬಾಳಿನ ಕಡಲಾಗ ಅದನ್ನ ಮುಳುಗಿಸಬೇಡ, ಕಡಗೋಲು ಹಿಡಿ ಹುಟ್ಟ, ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗುವೊಮ್ಮೆ, ನಾನೂನು ನಕ್ಕೇನ, ಇಲ್ಲದಿರಕ ನಿನ್ನ ಅಳುವ ಹುಚ್ಚು ಹಳ್ಳದ ಕಳ್ಳ ಹುದುಲಾಗ ಸಿಕ್ಕೇನ. ಧನ್ಯವಾದಗಳು. ನನ್ನ ಹೆಸರು ಲೋಹಿತ್ ಬುದ್ಧಿವಂತರ್. ನಾನು ಹರಿಹರ ಮಹಾಕವಿಯ ಕುಂಬಾರ ಗುಂಡಯ್ಯನ ರಗಳೆಯನ್ನ ಓದ್ತಾ ಇದ್ದೀನಿ. ಆಡುವ ಗುಂಡಯ್ಯನ ಹೊಸ ನೃತ್ಯ, ನೋಡುವ ಶಿವನ ಮುಟ್ಟಿತು ಸತ್ಯ, ಸುಖದಾಟಂ ತನ್ನಂ ಬೆಂಬತ್ತಲು, ಸುಖಮುಖದಿಂದ ಮನಮಂ ಸುತ್ತಲು, ಒಳಗಾಡಿದೆನೆನುತುಂ ದಿನವೆನುತುಂ, ಇಳೆಯರಿಯಲ್ ಒಳಗಾಗುವೆನೆನುತುಂ, ದಶಭುಜಮಂ ದಿಕ್ ತಟಕಂ ಪಸರಿಸಿ, ಎಸೆವ ಕರಂಗಳ ನೆತ್ತಲ್ ನೇಮಿಸಿ, ಒಂದು ಪದಂ ಪಾತಾಳವನೊತ್ತಲ್, ಒಂದು ಪದಂ ಬ್ರಹ್ಮಾಂಡವನೊತ್ತಲ್, ಜಡೆಗಳ್ ಬೆಂಬಳಿ ವಿಡಿದಾಡುತ್ತಿರೆ, ಮುಡಿಯೋಳ್ ಸುರನದಿ ತುಳುಕಾಡುತ್ತಿರೆ, ತಡಿಯೋಳ್ ಶಶಿಕಳೆ ಎಲ್ಲಾಡುತ್ತಿರೆ, ಕಡುಚಲ್ವಳಕಂ ಕುಣಿದಾಡುತ್ತಿರೆ, ಮಿಸುಗುವ ಡಮರುಗ ಡಂ ಡಂ ಡಣರನೆ, ತಿಸುಳದ ಹರಿಯಂ ತಾರಂ ತಿರ್ರನೆ, ತಿರುಗುತ್ತಿರೆ ಹಳಿಯಲ್ ಇಡಿಯತ್ತಲ್, ಕರಿಯದ ತೋರಣ ನಭಮಂ ಜೋಹಲ್, ಸರಸಿಜ ಭವನ ಶಿರಂಬೊಬ್ಬಿಡುತ್ತಿರೆ, ಸುರರ ಶಿರೋಮಾಲೆ ಯೊಲಿಯುತ್ತಿರೆ, ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಳುಕಿರೆ, ತೊಂಗಲ ಗಂಟೆ ಡಂ ಡಂ ಡಣರನೆ, ಆಡಿದನ್ 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 ಅಹಹ ಶಂಕರ, ಆಡಿದನ ಗುಂಡನ ಮುಂದೀಶ್ವರ. ಧನ್ಯವಾದಗಳು. ನಮಸ್ಕಾರ. ಹೆಸರು ನಾಗರಾಜ್ ನೀಲ್. ಓದ್ತಾ ಇರೋ ಕವನ ಪ್ರತಿಭಾ ನಂದಕುಮಾರ್ ಅವರ ನಾವು ಹುಡುಗಿಯರೇ ಹೀಗೆ. ಹೌದು ಕಣೆ ಹುಷಾ, ನಾವು ಹುಡುಗಿಯರೇ ಹೀಗೆ. ಏನೇನೋ ವಟಗುಟ್ಟಿದರೂ ಹೇಳಬೇಕಾದ್ದನ್ನು ಹೇಳದೆ ಏನೇನೆಲ್ಲ ಅನುಭವಿಸಿ ಸಾಯುತ್ತೇವೆ. ಝುಮ್ಮೆನ್ನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ
ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ. ಹೇಳಲೇಬೇಕು ಎನಿಸಿದ್ದನ್ನ ಹೇಳ ಹೋಗಿ ಹೆದರಿ ಏನೇನೋ ತೊದಲುತ್ತೇವೆ. ಐ ಲವ್ ಯು, ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ. ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗ ಕೈ ತಪ್ಪಿದಾಗ ಮುಸು ಮುಸು ಅಳುತ್ತೇವೆ. ಕೊನೆಗೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ. ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ. ಗಂಡನಿಗೆ ಮಾತ್ರ ಅದರ ಸುಳಿವೂ ಸಿಗದಂತೆ ನಟಿಸುತ್ತೇವೆ. ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ. ಅರಳುವುದೇ ಇಲ್ಲ ಉಷಾ. 4 ವರ್ಷಗಳಲ್ಲಿ ವಿಪರೀತ ದಪ್ಪವಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ ಏದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ. ನಮ್ಮ ಇಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ. ಆದರೆ ಮೇಲೆ ನಗು ನಗುತ್ತಾ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸುತ್ತೇವೆ. ಯಾಕೆಂದರೆ ಅವಳದ್ದು ಇದೇ ಕಥೆಯಲ್ಲವೇ? ನಾವು ಹುಡುಗಿಯರೇ ಹೀಗೆ. ಧನ್ಯವಾದ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮೈಸೂರ್ ಸ್ಯಾಂಡಲ್. ನೋಡು, ಇದೇ ನನ್ ಫೇವ್ರೆಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಮೋಹಕತೆ ಅಂತ ಪದ್ಯದ ಹೆಸರು. ಈ ಪದ್ಯವನ್ನ ಇಲ್ಲಿರುವ ಎಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ನಿನ್ನೆಯ ಮೋಹಕ ಹುಡುಗಿ, ನಾಳೆಯ ಮೋಹಕ ಮುದುಕಿ. ಭೂಚಕ್ರ ತಿರುಗುವುದು ಬಲು ವೇಗದಿಂದ. ಕಳೆದು ಹೋಯಿತು ನಿನ್ನೆ, ಕೂಡಲ್ ಹೋದಾಗ ಕೂಡಲೇ ಬಂದು ಬಿಟ್ಟಿತೆ ನಾಳೆ. ನಿನ್ನೆ ನಾಳೆಗಳ ನಡುವೆ ಸಿಲುಕಿಕೊಂಡು ಅರಳು ಗಣ್ಣಿನ ಹೆಣ್ಣ ಕೈತುಂಬ ಮದರಂಗಿ. ಚಿತ್ತಾರವೇಕೋ ತುಸು ಭಾರ, ತೊಳೆದಂತೆಲ್ಲ ಕಳೆದು ಹೋಯಿತು ರಂಗು. ತೊಳೆದದ್ದು ಪಾತ್ರೆ ಪಡಗ, ಬಟ್ಟೆ ಬಡಿವಾರ, ಜೊತೆ ಜೊತೆಗೆ ಮನಸ್ಸು ಕನಸುಗಳ ಕವನ ಚಿತ್ತಾರ. ಪಡೆದುದೇನು, ಕಳೆದುದೇನು, ಕೊಟ್ಟುದೇನು, ಬಿಟ್ಟುದೇನು, ತನಗೋಸ್ಕರವೇ ಎಂದು ಮುಚ್ಚಿ ಇಟ್ಟುದೇನು. ಕತ್ತಿನ ಮೇಲೆ ದೊಡ್ಡದೊಂದು ಕಂದು ಗುರುತು, ಪ್ರೇಮದ ನಿಶಾನಿಯೋ ಕ್ರೌರ್ಯದ ಪರಮಾವಧಿಯೋ. ನಡುವಿನ ಗೆರೆಯನ್ನು ತೆಳುವಾಗಿಸಿಕೊಂಡು ಬದುಕ ಪಳಗಿಸುವುದರಲ್ಲೇ ಹನಿ 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 ಸೋರಿ, ನಡುವಲ್ಲೆಲ್ಲೋ ಒಮ್ಮೆ ಹಲ್ಲಲ್ಲೇ ಪಂಜರವ ತುಸು ತುಸುವೆ ಕಡಿದುಗಿದು ಹಾರುವ ಮಾತು ಉಸುರಿದ್ದೇ ಸರಿ. ಎದುರಿರುವರು ಹೇಳಿದರೂ ಹೋಗುವುದು ಹೋಗುತ್ತಿ, ಹಾಲಿಗೊಂದಿಷ್ಟು ಹೆಪ್ಪು ಕಾಣಿಸಿ ಹೋಗಿಬಿಡು. ಎದುರಿರುವವರು ಹೇಳಿದರೂ ಹೋಗುವುದು ಹೋಗುತ್ತಿ, ಹಾಲಿಗೊಂದಿಷ್ಟು ಹೆಪ್ಪು ಕಾಣಿಸಿ ಹೋಗಿಬಿಡು. ಎಷ್ಟು ಸ್ಥಿತಪ್ರಜ್ಞತೆ ಇತ್ತು ಆ ದನಿಯಲೆಂದರೆ ರೆಕ್ಕೆಗಳು ತತ್ಕ್ಷಣವೇ ಮುದುರಿ ಮುರಿದವು. ಸರಬರ ಸಡಗರ ಅರಳುಗಣ್ಣಿನ ಕಾಂತಿ ಕನ್ನಡಕದೊಳಗಿಂದ ಪಸರಿಸಿ ಹರಡುವ ಹೊತ್ತಲ್ಲಿ ಶರಾವೊಂದನ್ನು ಇವರು ಬಿಡದೇ ಬರೆಯುತ್ತಾರೆ. ಶರಾವೊಂದನ್ನು ಇವರು ಬಿಡದೇ ಬರೆಯುತ್ತಾರೆ. ಇಂದಿನ ಮೋಹಕ ಮುದುಕಿ, ನಿನ್ನೆಯ ಮೋಹಕ ಹುಡುಗಿ. ಇಂದಿನ ಮೋಹಕ ಮುದುಕಿ, ನಿನ್ನೆಯ ಮೋಹಕ ಹುಡುಗಿ. ಧನ್ಯವಾದಗಳು. ನಮ್ಮೆಲ್ಲ ಸ್ಪರ್ಧೆಗಳ ಕವಿತಾ ವಾಚನವನ್ನ ಆಲಿಸಿದಂತಹ ತೀರ್ಪುಗಾರರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದುವರೆಗೂ ಎಲ್ಲ ಸ್ಪರ್ಧಾಳುಗಳ ಕವನ ವಚನವನ್ನ ಆಲಿಸಿದ್ದೇವೆ. ಎಲ್ಲರೂ ಕೂಡ ಬೇರೆ ಬೇರೆ ಕವಿಗಳ ಕವನ ವಚನವನ್ನೇ ಮಾಡಿದ್ದಾರೆ. ಒಬ್ಬರು ಮಾಡಿದಂತೆ ಕವಿಯ ಕವನ ವಚನ ಇನ್ನೊಬ್ರು ಮಾಡಿಲ್ಲ. ಹೀಗೆ ಬೇರೆ ಬೇರೆ ಕವಿಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಪದ್ಯಗಳನ್ನ ವಾಚನ ಮಾಡಿದ್ದಾರೆ. ಅವರು ವಾಚನ ಮಾಡುವಾಗ ಅಲ್ಲಲ್ಲಿ ಅದಕ್ಕೆ ತಕ್ಕಂತೆ ಭಾವವನ್ನ ತೋರಿಸುವಂತೆ ಅವರ ಮುಖಚರ್ಯೆಯಾಗಿ ಅಥವಾ ದೇಹ ಭಾಷೆಯಾಗಿ ಇರ್ಬೇಕಾಗಿತ್ತು ಅಂತ ನನಗನ್ನಿಸ್ತು. ಸುಮ್ಮನೆ ಪದ್ಯವನ್ನ ಓದಿಕೊಂಡ ಹಾಗೆ ಕೆಲವರ ಪದ್ಯ ವಾಚನ ಇತ್ತು. ನಾಗರಾಜ್ ಅವರು ದೇಹ ಭಾಷೆ ಚೆನ್ನಾಗಿತ್ತು, ಅದಕ್ಕೆ ಸ್ಪಂದನೆಯನ್ನ ಕೊಟ್ಟು ಮುಖಚರ್ಯದಲ್ಲಿ ಅದನ್ನೆಲ್ಲ ತೋರಿಸಿ ವಾಚನ ಮಾಡಿದ್ರು. ಮತ್ತೆ
ಎಜಾಜ್ ಅಹ್ಮದ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಈ ಹಳಗನ್ನಡವನ್ನ ಮತ್ತೆ ಹೊಸಗನ್ನಡ ಎರಡೂ ಕವನಗಳನ್ನ ಆಯ್ಕೆ ಮಾಡ್ಕೊಂಡಿರ, ಅದು ನಮ್ಗೆ ತುಂಬಾ ಖುಷಿ ಆಯ್ತು ಓದಿದ ಶೈಲಿ ಎಲ್ಲ. ಮತ್ತೆ ಕವನ ವಾಚನ ಮಾಡುವಾಗ ಕೆಲವೊಂದು ಮುಖ್ಯ ಸಾಲುಗಳನ್ನ ಪದೇ ಪದೇ ಹೇಳಿದ್ರೆ ಕವನ ವಾಚನದಲ್ಲಿ ಅದು ಕೇಳೋದಕ್ಕೆ ಇಂಪಾಗಿರುತ್ತೆ ಒಂದು. ಆಮೇಲೆ ಮಧ್ಯ ನಿಲುಗಡೆಯನ್ನ ಕೊಟ್ಟು ಕವನ ವಾಚನ ಮಾಡಿದ್ರೆ ಇನ್ನೂ ಚಂದ ಕೇಳಿಸ್ತಾ ಇತ್ತು. ಈ ಸುತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಸಮಯದ ಇದಿರ್ಲಿಲ್ಲ, ರಿಸ್ಟ್ರಿಕ್ಷನ್ ಇರಲಿಲ್ಲ ಸಮಯದ್ದು. ನಿಮ್ಮ ಸಮಯವನ್ನು ತೆಗೆದುಕೊಂಡು ತುಂಬಾ ಚೆನ್ನಾಗಿ ಹೇಳ್ಬೋದಿತ್ತು. ಆದ್ರೂ ಕೂಡ ಸಮಯವನ್ನ ತಲೆಯಲ್ಲಿ ಇಟ್ಕೊಂಡ ಹಾಗೆ ಮಾಡಿಕೊಂಡು ಅವಸರದಲ್ಲಿ ಕೆಲವರು ಕವನ ವಚನ ಮಾಡಿದ್ದೀರಾ. ಉಳಿದಂತೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮುಡಿದಂತೆ. ಧನ್ಯವಾದಗಳು. ಪದ್ಯವಾಚನ ಅನ್ನೋದು ಒಂದು ಸವಾಲು. ಪದ್ಯವಾಚನ ಭಾಷಣ ಮಾಡ್ದಂಡ್ರಲ್ಲ, ಆಶುಭಾಷಣ ಮಾಡ್ದಂಡ್ರಲ್ಲ, ಭಾವವೂ ಅಷ್ಟೇ ಮುಖ್ಯ. ಪದ್ಯವಾಚನ ಮಾಡಬೇಕಿದ್ರೆ ಶಬ್ದ ರಸಗ್ರಹಣವೂ ಅಷ್ಟೇ ಮುಖ್ಯ. ಅದನ್ನೆಲ್ಲ ಆ ಸವಾಲನ್ನು 10 ಸ್ಪರ್ಧಾಳುಗಳು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತಲೇ ನನಗನ್ಸುತ್ತೆ. ಯಾಕೆಂದರೆ ಇಂಥದ್ದೊಂದು ಸವಾಲನ್ನು ಕೈಗೆತ್ತಿಕೊಳ್ಳೋದೇ ಈ ಕಾಲದಲ್ಲಿ ಭಾಳ ಮಹತ್ವದ ಕಾರ್ಯ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಆಮೇಲೆ ಇವರೆಲ್ಲ ಆಯ್ದುಕೊಂಡ ಪದ್ಯಗಳು ವೈವಿಧ್ಯಮಯವಾಗಿದ್ವು. ಮತ್ತು ಈ ಎಲ್ಲ ಕವಿತೆಗಳಲ್ಲೂ ಪಂಪನೆಯಿಂದ ಹಿಡಿದು ಈಗಿನ ಕಾತ್ಯಾಯಿನಿ ಕುಂಜಿಬೆಟ್ಟುವರೆಗೂ ಇವರು ಕವಿತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಈ ಎಲ್ಲ ಕವಿಗಳಲ್ಲೂ ಒಂದು ಸಾಮಾನ್ಯವಾದ ತತ್ವ ಇತ್ತು. ಏನಂದರೆ ಕನ್ನಡದ ಇಡೀ ಒಂದು ಕವಿತಾ ಒಂದು ಲೋಟ ಏನಿದೆ ಅದು ಬಹುತ್ವವನ್ನು ಎತ್ತಿ ಹಿಡಿಯುತ್ತೆ, ಇಲ್ಲಿನ ವೈವಿಧ್ಯಮಯತೆಯನ್ನು ಎತ್ತಿ ಹಿಡಿಯುತ್ತೆ, ಮಾನವೀಯ ಕಾಳಜಿಯನ್ನು ಎತ್ತಿ ಹಿಡಿಯುತ್ತೆ. ಇವರೆಲ್ಲ ಆಯ್ಕೆ ಮಾಡಿಕೊಂಡ ಕವಿತೆಗಳು ಮಾನವೀಯ ಕಾಳಜಿಯನ್ನು ಎತ್ತಿ ಹಿಡಿಯುವ ಕವಿತೆಗಳೇ ಆಗಿದ್ವು. ಮತ್ತು ಸ್ತ್ರೀಲೋಕವನ್ನು ಅನಾವರಣ ಮಾಡುವ ಪ್ರಯತ್ನವನ್ನು ಈ ಕವಿತೆಗಳನ್ನು ಆಯ್ಕೊಳ್ಳೋ ಮೂಲಕ ಈ ಸ್ಪರ್ಧಾಳುಗಳು ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಜೊತೆಗೆ ಸ್ಪರ್ಧಾಳುಗಳು ಪಂಪನ ಕವಿತೆ ಓದಿದ್ಲಲ್ಲ, ಅವಳು ಸ್ಫೂರ್ತಿ, ಅವಳು ಹಳೆಗನ್ನಡ ಕಾವ್ಯವನ್ನು ಎತ್ಕೊಂಡು ಅದಕ್ಕೆ ರಸ ತುಂಬಿದ್ದಿದೆಯಲ್ಲ, ಅದು ತುಂಬ ದೊಡ್ಡ ಅವಳು ಮಹತ್ವದ ಕೆಲಸ ಮಾಡಿದಾಳಂತೆ. ಯಾಕೆಂದರೆ ಇವತ್ತು ಹಳೆಗನ್ನಡ ಕಾವ್ಯವನ್ನು ನಾವು ನಿರ್ಲಕ್ಷಿಸ್ತಾ ಇರೋ ಈ ಹೊತ್ತಲ್ಲಿ ಹಳೆಗನ್ನಡದಿಂದ ಈ ಹೊತ್ತಿನ ಕಾವ್ಯ ತನಕನೂ ಈ ಸ್ಪರ್ಧಾಳುಗಳು ಎಲ್ಲ ಬಗೆಯ ಕಾವ್ಯಗಳನ್ನು ಆಯ್ಕೆ ಮಾಡ್ಕೊಂಡಿರೋದು ಬಹಳ ಮಹತ್ವದ ಒಂದು ಆಯ್ಕೆ ಅಂತ ಹೇಳಿ ನಾನು ಪರಿಗಣಿಸ್ತೀನಿ. ಎಲ್ಲ ಸ್ಪರ್ಧಾಳುಗಳು ಇದೇ ರೀತಿ ಒಂದು ಕಾವ್ಯ ತತ್ಪರರಾಗಲಿ ಮುಂದೆ ಅಂಥೇಳಿ, ಒಳ್ಳೊಳ್ಳೆ ಕವಿತೆಯ ವಾಚನ ಮಾಡಲಿ, ಒಳ್ಳೊಳ್ಳೆಯ ಕವಿತೆಗಳನ್ನು ಬರೆಯುವಂತೂ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಕವಿತೆ ವಾಚನ ಸುತ್ತಿಗೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಹಾಗೂ ಪೂರ್ಣಿಮಾ SS ಅವರಿಗೆ ಧನ್ಯವಾದಗಳು. ಈ ಸುತ್ತಿನ ಅತಿಥಿಗಳಾಗಿ ಆಗಮಿಸಿದಂತಹ ಲೇಖಕರು, ಪ್ರಕಾಶಕರು ಆಗಿರುವಂತಹ ಅಕ್ಷತಾ ಹುಂಚದಕಟ್ಟೆ ಅವರಿಗೂ ಕೂಡ ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಶ್ರೀಗಂಧದ ಪರಿಮಳ ಪಸರಿಸುತ್ತಿದೆ. ಕನ್ನಡ ನಾಡು ಶ್ರೀಗಂಧದ ನಾಡು. ಈ ಶ್ರೀಗಂಧದ ನಾಡಿನ ಹೆಗ್ಗುರುತು ಮೈಸೂರು ಸ್ಯಾಂಡಲ್. ನಮ್ಮ ಭಾರತ ದೇಶದ ಪರಿಮಳದ ರಾಯಭಾರಿ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಕೇವಲ ಸೋಪ್ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಬದುಕಿನ ಅಂಗ. ಮೈಸೂರು ಸ್ಯಾಂಡಲ್ ಸಂಸ್ಥೆ ಸೋಪ್ ಮಾತ್ರ ಅಲ್ಲ, ಪರ್ಫ್ಯೂಮ್, ಹ್ಯಾಂಡ್ ವಾಶ್, ಬ್ಯೂಟಿ ಪ್ರಾಡಕ್ಟ್ಸ್, ಫೇಸ್ ವಾಶ್ ಜೊತೆಗೆ ಅಗರಬತ್ತಿಯನ್ನ ಕೂಡ ತಯಾರಿಸುತ್ತಿದೆ. ಮೈಸೂರು ಸ್ಯಾಂಡಲ್ ನ ಎಲ್ಲಾ ಉತ್ಪನ್ನಗಳು 100ಕ್ಕೆ 100ರಷ್ಟು ಶುದ್ಧ ನೈಸರ್ಗಿಕ ಗಂಧದ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಮೈಸೂರು ಸ್ಯಾಂಡಲ್ ಸೋಪ್ ತ್ವಚೆಗೆ ಕೋಮಲತೆ ನೀಡುತ್ತೆ, ಸ್ಕಿನ್ ಇರಿಟೇಷನ್ ದೂರವಾಗಿಸುತ್ತದೆ. ಇದು ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ.